ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸ್ಯಾರಿನ ತೊಗೊಬರೋಕ್ಕೆ ಹೋಗಿದ್ವಿ. ಯಾವುದೆಲ್ಲ ಸ್ಯಾರಿನ ತೊಗೊಬಂದಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೊದಲಿಗೆ ಸುದರ್ಶನಿಂದ ವರಮಹಾಲಕ್ಷ್ಮಿಗೆ ಉಡಿಸೋದಕ್ಕೆ ಅಂತ ಒಂದು ಸೀರೆನ ತೊಗೊಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲನೂ ಚೆನ್ನಾಗಿತ್ತು. ಮಾತ್ರ ತುಂಬಾ ರಶ್ ಇತ್ತು, ಹಂಗಾಗಿ ನಮಗೆ ಜಾಸ್ತಿ ನೋಡಲಿಕ್ಕಾಗಲಿಲ್ಲ. ಒಂದು ಅರ್ಧ ಗಂಟೆನಲ್ಲೇ ಬೇಗನೆ ಸೆಲೆಕ್ಟ್ ಮಾಡಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ. ನೋಡಿ, ನಾನಿಲ್ಲಿ ಆರೆಂಜ್ ಕಲರ್ದು ಸ್ಯಾರಿನ ತೊಗೊಂಡಿದ್ದೀನಿ ದೇವರಿಗೆ ಉಡಿಸ್ಲಿಕ್ಕೆ ಅಂತ. ಆರೆಂಜ್ಗೆ ಇದು ಬಂದು ರಾಮ ಗ್ರೀನ್ ಇದೆ. ಈ ಕಾಂಬಿನೇಷನ್ನು ನನ್ನ ಹತ್ರ ಸ್ಯಾರಿ ಇರಲಿಲ್ಲ, ಅದಕ್ಕೋಸ್ಕರ ಈ ಡಿಸೈನನ್ನು ತೊಗೊಂಡಿದ್ದೀನಿ. ಇದು ಮಧ್ಯ ಮಧ್ಯ ಈ ಥರ ಮ್ಯಾಂಗೋ ಬುಟ್ಟಾಸ್ ಬಂದಿದೆ. ಸೀರೆ ಅಂತೂ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಲೈಟ್ ವೆಯ್ಟ್ ಕೂಡ ಇದೆ. ಉಡಲಿಕ್ಕೆ ಚೆನ್ನಾಗಿರುತ್ತೆ, ತುಂಬ ಹೊತ್ತು ವೇರ್ ಮಾಡ್ಬೋದು. ಮತ್ತು ದೇವ್ರಿಗೂ ಕೂಡ ಉಡಿಸಿದಾಗ ತುಂಬಾ ಲುಕ್ ಆಗಿರುತ್ತೆ. ನಾವು ದೇವ್ರಿಗೆ ಉಡಿಸೋದ್ರಿಂದ ಮೈ ಮೇಲೆಲ್ಲ ಹಾಕಿ ಅದನ್ನು ಟ್ರಯಲ್ ಮಾಡೋದಿಲ್ಲ, ನೋಡೋದಿಲ್ಲ, ಹಾಗೆ ಪ್ಯಾಕಿಂಗಲ್ಲೇ ಇಟ್ಟಿರ್ತೀನಿ ನಾನು. ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇದರ ಬಾರ್ಡ್ರ್ ಬಂದು ಸೆಲ್ಫ್ ಕಲರ್ನಲ್ಲೇ ಆರೆಂಜಲ್ಲೇ ಇದೆ. ಸ್ಯಾರಿ ಬಂದು 3200 ಆಗಿದೆ ಅಮೌಂಟು. ಡಿಸ್ಕೌಂಟೆಲ್ಲ ಹೋಗಿ 3200ಕ್ಕೆ ನಮಗೆ ಸಿಕ್ಕಿದೆ. ನಾನಿಲ್ಲಿ ಇನ್ನೂ ಒಂದು ಸೀರೆನ ತೊಗೊಂಡೆ, ಇದು ನನಗೆ ಅಂತ ಹೇಳಿ. ಇದು ಬಂದು ಬನಾರಸಿನಲ್ಲೇ ತುಂಬಾ ಡಿಸೈನ್ಸು, ತುಂಬ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಇವಾಗ. ತುಂಬ ದಿನದಿಂದನೂ ಇದೆ ಇದು. ಅದರಲ್ಲಿ ಈ ಥರದ್ದು ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಈ ಡಿಸೈನ್ಸಲ್ಲಿ ಪ್ರಿಂಟೆಡ್ ಡಿಸೈನ್ಸು, ಫ್ಲವರ್ ಪ್ರಿಂಟೆಡು ಈ ಥರದ ಡಿಸೈನ್ಸಲ್ಲಿ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ಇದು ಬಂದು ಪಿಂಕ್ ಬಾರ್ಡ್ರು ಮತ್ತು ಬ್ಲೌಸ್ ಕೂಡ ಪಿಂಕ್ ಇದೆ. ಇದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ, ಲೈಟ್ ವೆಯ್ಟ್ ಇದೆ, ಚೆನ್ನಾಗಿದೆ. ಮತ್ತು ಸುದರ್ಶನಲ್ಲಿ ಕುರ್ತೀಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಮತ್ತು ಇವಾಗ ಆಫರ್ ನಡೀತಾ ಇದೆ, ಆಷಾಢ ಸೇಲು. ಅದರಲ್ಲಿ ಬಂದು ನಮಗೆ 4 ಕುರ್ತೀಸ್ಗೆ 1000 ರುಪೀಸ್ ಇದೆ. ಈ ಆಫರು ಮಂಡೇ ತನಕ ಇರುತ್ತೆ. ಯಾರಾದರೂ ತೊಗೊಳ್ಳೋದಿದ್ರೆ ಹೋಗಿ ತೊಗೊಳ್ಳಿ. ನೋಡಿ, ಈ ಥರ ಇದೆ. ಲೆಗಿನ್ಸ್ಗೆ ಹಾಕ್ಬೋದು ಅಥವಾ ಫ್ರೀ ಪ್ಯಾಂಟ್ಗೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ, ಅದರಿಂದ ನಾನು 2 ಮತ್ತು ನಮ್ಮ ಫ್ರೆಂಡ್ ಕೂಡ 2 ತೊಗೊಂಡ್ವಿ. 4ರಿಂದ 1000 ಆಯಿತು ನಮಗೆ. 250 ಆಯಿತು ಒಂದು ಟಾಪ್ಗೆ. ಇದು ಪ್ರಿಂಟೆಡ್ ರೇಟ್ ಬಂದು 600 ಇದೆ, 599. ನೋಡಿ, ಬಿಲ್ಲಿಂಗಲ್ಲಿ 599 ಇದೆ. ನಮಗೆ ಡಿಸ್ಕೌಂಟಲ್ಲಿ ಇದು ಆಷಾಢ ಸೇಲ್ ನಡೀತಾ ಇರೋದ್ರಿಂದ 1000ಗೆ 4 ಇತ್ತು. ಇದು ಬಂದು ನಾನು ಹೊರಗಡೆ ತೊಗೊಂಡಿದ್ದು ಬೇರೆ ಅಂಗಡಿಗಳಲ್ಲಿ. ಇದು ಬಂದು 350 ಅನಾರ್ಕಲಿ ಡ್ರೆಸ್ಸು. ಇದು ಲಾಂಗ್ ಗೌನ್ ಥರ ಇದೆ, ಇದು ಕೂಡ ಚೆನ್ನಾಗಿದೆ ಅಂತ ತೊಗೊಂಡೆ. ಇದು ಬಂದು ಈಗಂತೂ ಹಬ್ಬಗಳ ಸಾಲೇ ಬರ್ತಾ ಇರೋದ್ರಿಂದ ತುಂಬಾ ರಶ್ ಇತ್ತು ಚಿಕ್ಕಪೇಟೆ ಮಾರ್ಕೆಟ್ ಎಲ್ಲನೂ. ನೋಡಿ, ನಾವಿಲ್ಲಿ ದೇವರನ್ನು ಕೂರಿಸೋದಕ್ಕೆ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಈ ಥರದ್ದು ಒಂದು ಸ್ಕ್ರೀನನ್ನು ತೊಗೊಳ್ಳೋಣ ಅಂತ ನೋಡಿದೆ. ಚೆನ್ನಾಗಿತ್ತು, ವಾಷಬಲ್ ಇದೆ. ಕ್ಲಾತ್ ಕೂಡ ಚೆನ್ನಾಗಿದೆ. ಈ ಥರ ಡಿಸೈನ್ ಬರುತ್ತೆ. ಇದರಲ್ಲಿ ತುಂಬಾ ಡಿಸೈನ್ಸ್ ಬಂದಿದೆ. ಇದು ಸೈಜ್ ಬಂದು 5x8 ಬರುತ್ತೆ. 5 ಅಡ್ಡ ಇರುತ್ತೆ, 8 ಒಂದು ಉದ್ದ ಇರುತ್ತೆ. ನಮಗೆ ಎಷ್ಟು ನಾವು ದೇವ್ರನ್ನ ಕೂರಿಸೋ ಜಾಗದಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ಫೋಲ್ಡ್ ಮಾಡಿ ನಾವು ಅದನ್ನು ಹಾಕೋಬೋದು. ಮತ್ತು ನಾನಿಲ್ಲಿ 2 ಪಿಲ್ಲೋ ಕವರ್ಸನ್ನು ತೊಗೊಂಡೆ. ನೋಡಿ, ಡೈಲಿ ಯೂಸ್ಗೆ ಪಿಲ್ಲೋ ಕವರ್ಸು ತೊಗೊಬಂದಿದ್ದೀನಿ. ಇದು 120ಗೆ 2 ಇತ್ತು. ಕ್ಲಾತ್ ಎಲ್ಲನೂ ಚೆನ್ನಾಗಿದೆ. ನೋಡಿ, ನಾವಿಲ್ಲಿ ರಿಟರ್ನ್ಸ್ ಗಿಫ್ಟ್ಗೋಸ್ಕರ ಈ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಈ ಥರದ್ದನ್ನು ಕೊಡ್ತಿರ್ತಾರೆ. ಇವಾಗ ನಾನಿಲ್ಲಿ ವರಮಹಾಲಕ್ಷ್ಮಿಗೆ ತಟ್ಟೆಗಳನ್ನು ತುಂಬಿಸಿಡೋದಕ್ಕೆ, ಸ್ವೀಟ್ಸು ಅಥವಾ ಹಣ್ಣುಗಳನ್ನು ಇಡೋದಕ್ಕೆ ಆಗುತ್ತೆ ಅಂತೇಳಿ ಇದೆರಡನ್ನು ತೊಗೊಬಂದೆ. ಇದು ಚಿಕ್ಕದು ಬಂದು ಅರಿಶಿನ ಕುಂಕುಮಕ್ಕೆ ಹೂವೆಲ್ಲ ಇಟ್ಟು ಕೊಡೋದಕ್ಕೆ, ತಾಂಬೂಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಕೂಡ ತೊಗೊಬಂದೆ. ದೊಡ್ಡದು ಬಂದು 50, ಚಿಕ್ಕದು ಬಂದು 30 ರುಪೀಸ್ ಅಷ್ಟೇ. ಚೆನ್ನಾಗಿದೆ ಲುಕ್ಕಿಂಗಾಗಿ. ಮತ್ತು ನಾನಿಲ್ಲಿ ಭತ್ತದ ತೋರಣ ಬರುತ್ತಲ್ವ, ಇದಕ್ಕೆ ಬೇರೆ ಹೆಸರು ಏನಾದರೂ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಭತ್ತದ ತೋರಣ ಅಂತ ಅಂದ್ಕೊಂಡಿದ್ದೀನಿ ಅದರ ಹೆಸರು.
ಇದನ್ನು ಮೇನ್ ಡೋರ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತೆನೆ ಕೆಳಗಡೆ ಓಡಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಮನೆಗೆ. ಹಾಗಾಗಿ ಇದನ್ನು ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಈಗ ಹಬ್ಬ ಇರೋದ್ರಿಂದ ಎಲ್ಲ ಕಡೆಯೂ ಸಿಗ್ತಾಯಿದೆ. ನನಗೆ ಇದು ಬಂದು 300ಗೆ ಸಿಕ್ತು. 300 ಕೊಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಹಬ್ಬದಲ್ಲಿ ಹಾಕೋಬೋದು. ಈ ಥರ ಭತ್ತ ಎಲ್ಲ ಬೀಳ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾನಿಲ್ಲಿ ದೇವ್ರ ಮನೆಗಾಗಲಿ ಅಥವಾ ಮೇನ್ ಡೋರ್ಗಾಗಲಿ ಇದನ್ನು ಆ ಕಡೆ ಈ ಕಡೆ ಬಿಡೋದಕ್ಕೆ ಲೈಟ್ ವೆಯ್ಟಾಗಿದೆ, ತುಂಬ ಅಟ್ರಾಕ್ಷನ್ ಆಗಿದೆ, ವಾಷಬಲ್ ಕೂಡ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ ಈ ಥರದ್ದು ತೋರಣನ ತೊಗೊಬಂದೆ. ಇದು ಬಂದು 300, 2 ಹಾರಕ್ಕೆ 300 ಇದೆ. ತುಂಬ ಉದ್ದ ಕೂಡ ಇದೆ, ಚೆನ್ನಾಗಿದೆ. ಪಿಂಕು, ಗ್ರೀನು, ಲೈಟ್ ಪಿಂಕು ಮತ್ತು ಡಾರ್ಕ್ ಪಿಂಕಲ್ಲಿ ಇದೆ ಇದು. ಮತ್ತು ನಾನಿಲ್ಲಿ ಈ ವರ್ಷದಿಂದ ಲಕ್ಷ್ಮೀನ ಕೂರಿಸೋದಕ್ಕೆ ಒಂದು ಸ್ಟ್ಯಾಂಡನ್ನು ತೊಗೊಳ್ಳೋಣ ಅಂಥೇಳಿ ಇದು ಸ್ಟ್ಯಾಂಡ್ ಕೂಡ ತೊಗೊಬಂದಿದ್ದೀನಿ. ಇದರಲ್ಲಿ ತುಂಬ ಸೈಜು, ಡಿಸೈನ್ಸ್ ಎಲ್ಲನೂ ಇದೆ. ನಾನಿಲ್ಲಿ ಈ ಥರದ್ದನ್ನು ತೊಗೊಂಡಿದ್ದೀನಿ. ನಾವಿಲ್ಲಿ ಬಿಂದಿಗೆಗೆ ಅಚ್ಚೆನ ಕಟ್ಟಿ ಅದು ಹಾರಗಳನ್ನೆಲ್ಲ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಇದು ಲೆಂತ್ ಸಾಕಾಗೋದಿಲ್ಲ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಮಾಡಿ ಬೇರೆದನ್ನು ಕಟ್ಕೋಬೇಕಾಗುತ್ತೆ. ಮತ್ತು ಬಿಂದಿಗೆನ ಇಟ್ಟು ಒಂದೇ ಬಿಂದಿಗೆಯಲ್ಲಿ ಸೀರೆನ ಉಡಿಸ್ಕೋಬೋದು. ಇದಕ್ಕೆ ನೀಟಾಗಿ ಫ್ರಿಲ್ಸ್ ಎಲ್ಲ ಹಿಡಿದು ಇದರಲ್ಲಿ ಸೀರೆನ ಉಡಿಸ್ಬೋದು. ಮತ್ತು ನೋಡಿ, ಇಲ್ಲಿ ನಾನು ಡೈಲಿ ಯೂಸ್ಗೆ ಅಂತೇಳಿ ಮಕ್ಕಳಿಗೆಲ್ಲ ಆಗುತ್ತೆ, ಶೂ ಹಾಕ್ಕೊಂಡ್ರೆ ಅಂತೇಳಿ ಸಾಕ್ಸನ್ನು ತೊಗೊಂಡೆ. ಇದು ಕೂಡ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿದೆ. 100 ರೂಪೀಸ್ಗೆ 3 ಪೇರು, ಅಮೌಂಟ್ಗೆ ವರ್ತ್ ಇದೆ. ನೀವು ಕೂಡ ಯಾರೆಲ್ಲ ಇನ್ನೂ ಶಾಪಿಂಗ್ ಹೋಗಿಲ್ಲ, ಹೋಗಿ ಬನ್ನಿ. ಎಲ್ಲರೂ ಚೆನ್ನಾಗಿ ಶಾಪಿಂಗ್ ಮಾಡಿ ಹಬ್ಬನ ಚೆನ್ನಾಗಿ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.